ಸೊ ಇದೇ ತರ ನಮ್ಮ ತಾಯಿ, ನಮ್ಮ ಅಜ್ಜಿಯ ಲಾಸ್ಟ್‌ನೇ ಮಗಳು ಬ್ಲೈಂಡ್ ಇದ್ರು. ಮತ್ತೆ ನಾನು ಕೂಡ ನಮ್ಮ ತಾಯಿಗೆ ಬ್ಲೈಂಡ್ ಆಗೇ ಹುಟ್ಟಿದೆ. ಸೊ ಇದು ತುಂಬಾ ದುಃಖ ತರ್ತಕ್ಕಂಥ ವಿಷಯ ನನಗೆ. ಸುಮಾರು 3, 4 ಜನ ಇದ್ರಲ್ಲಿ ನಮ್ಮ ಅಣ್ಣಂದ್ರು, ತಮ್ಮಂದ್ರು ಇದ್ರಂತೆ. ಸೊ ಅದ್ರಲ್ಲಿ ಅವರೆಲ್ಲ ತೀರ್ಕೊಂಡ್ರು. ನಾನೊಬ್ನೇ ಬದುಕಿದೆ ಅಂತ ನಮ್ಮಮ್ಮ ಅಂತಿರ್ತಿದ್ರು. ಸೊ ಮೋಸ್ಟ್‌ಲಿ ಭಾರತಾಂಬೆ ನನ್ನನ್ನ ಬದುಕಿಸ್ಕೊಂಡಿದ್ದೆ ಆ ತಾಯಿಯ ಸೇವೆ ಮಾಡಿಸ್ಕೊಳಕ್ಕೆ ಅಂತ ಅನ್ಸುತ್ತೆ. ಸೊ ಆ ನಾನು ಸಂಪೂರ್ಣ ಅಂಧ, ಹುಟ್ಟು ಕುರುಡನಾಗಿದ್ದೆ ಸುಮಾರು 8 ವರ್ಷದವರೆಗೂನು. ಸೊ ಇದೊಂದು ಹೆರಿಡಿಟ್ರಿ. 8 ವರ್ಷ ನಮ್ಮಪ್ಪ, ನಮ್ಮಮ್ಮ ನನ್ನನ್ನ ಆ ಚೆನ್ನಾಗ್ ನೋಡ್ಕೊಂಡ್ರು, ಚೆನ್ನಾಗ್ ಸಾಕಿದ್ರು. ಆ ಅಪ್ಪ, ಅಮ್ಮ ಇಬ್ರೂನು ಕೂಡ ಏನು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡಿ ಜೀವನವನ್ನ ಮಾಡ್ತಾ ಇದ್ರು. ಸೊ ಹಾಗೆ ಜೀವನ ನಡೀತಾ ಇತ್ತು. ಆಮೇಲೆ ಅಮ್ಮ ಅಪ್ಪನಿಗೆ ಸಪೋರ್ಟಿವ್ ಮಾಡ್ಲಿಕ್ಕೆ ಬೇರೆಯವ್ರ ಹೊಲದಲ್ಲಿ ಕಬ್ಬು ಕಡಿಲಿಕ್ಕಾಗಿರ್ಬೋದು, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ಕೊಂಡು ಆ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ನಾನು ಸಂಪೂರ್ಣ ಅಂಧನಾಗಿದ್ದಾಗ ನನಗೆ ಯಾವ ತರ ಫೀಲಿಂಗ್ಸ್ ಆಗ್ತಾ ಇತ್ತು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯಾವಾಗ್ಲಾದ್ರೂ ಮಳೆ ಗಿಳೆ ಬಿದ್ರೆ ನಾನು ಅಂದ್ಕೋತಾ ಇದ್ದೆ ನನ್ನ ಮೇಲೆ ಯಾರೋ ಮಳೆ ಸುರಿತಾ ಇದ್ದಾರೆ, ಆಮೇಲೆ ನೀರ್ ಹಾಕ್ತಾ ಇದ್ದಾರೆ ಮನೆ ಬಲಗಡೆ ನಿಂತ್ಕೊಂಡು, ಆ ತರ ಅನ್ಕೋತಾ ಇದ್ದೆ. ಏನಾದ್ರೂ ಬಿಸ್ಲು ಬಂದ್ರೆ ಏನೋ ಯಾರೋ ಬೆಂಕಿ ಹಾಕಿದಾರೇನೋ ಅನ್ಕೋತಿದ್ದೆ. ಮತ್ತೆ ಈ ಹಸು, ಕುರಿ, ಕೋಳಿ, ಮೇಕೆಗಳು, ಆಮೇಲೆ ಊರಲ್ಲಿ ಆ ಈ ಆಟೋ ರಿಕ್ಷಾಗಳೆಲ್ಲ ಬರ್ತಾ ಇದ್ವು. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಟ್ಕೊಂಡು ಮೈಕ್ ಎಲ್ಲ ಕಟ್ಕೊಂಡು ಬರ್ತಾ ಇದ್ರು. ಸೊ ಅದೆಲ್ಲ ಏನು ಎತ್ತ ಅಂತ ನನಗೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಆಗ್ತಾ ಇತ್ತು. ಅವಾಗ ಅಪ್ಪನಿಗೆ ಕೇಳ್ತಾ ಇದ್ದೆ. ಅವ್ರಿಗೂ ನೆಟ್ಟಿಗೆ ಎಕ್ಸ್‌ಪ್ಲೇನ್ ಮಾಡಕ್ ಬರ್ತಾ ಇರ್ಲಿಲ್ಲ. ಅಮ್ಮನಿಗೂ ಕೇಳ್ತಾ ಇದ್ದೆ. ಮತ್ತೆ ಅಮ್ಮನ್ ಮುಖ ಮುಟ್ ನೋಡಿ ನಾನು ಎಷ್ಟ್ ನೈಸ್ ಆಗಿದೆ. ನನಗೆ ನಂದ್ಯಾಕೆ ಇಷ್ಟಕ್ಕೊಂದು ರಫ್ ಇದೆ. ಮತ್ತೆ ಅಪ್ಪನ್ ಮುಖ ನೋಡಿ ಅಪ್ಪನಿಗೆ ದಾಡಿ ಎಲ್ಲ ಬಂದಿರ್ತಾ ಇತ್ತಲ್ಲ. ಸೊ ನನಗ್ಯಾಕೆ ಇಲ್ಲ? ಈ ತರ ಸಾಕಷ್ಟು ಪ್ರಶ್ನೆಗಳು ನನ್ ಮನ್ಸಲ್ಲಿ ಹುಟ್ತಾ ಇತ್ತು. ಮತ್ತೆ ನಮ್ಮಮ್ಮ ಅಂತ ಇರ್ತಿದ್ರು, "ನಿನ್ನ ಪ್ರಶ್ನೆಗಳಿಗೆ ನಾವು ಉತ್ತರನೇ ಕೊಡಕ್ ಆಗ್ತಿರ್ಲಿಲ್ಲ ಕಣಪ್ಪ" ಅಂತ.